ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇತ್ತೀಚೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ಈ ಕ್ಯೂಟ್ ಕಪಲ್ ತಮ್ಮ ಸಂತಸವನ್ನು ಅಭಿಮಾನಿಗಳೊಂದಿಗೆ ಹಂಚಿಕೊಳ್ಳಲು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಹೌದು, ಮಾರ್ಚ್ 1ರಂದು ದೇಶದ ಪ್ರಮುಖ ನಗರಗಳಲ್ಲಿ ಸಿಹಿ ವಿತರಣೆ ನಡೆಯುತ್ತಿದೆ. ಈ ಜೋಡಿ ತಮ್ಮ ಅಭಿಮಾನಿಗಳಿಗೆ ಸಂದೇಶ ನೀಡಿದ್ದು, ನೀವು ಯಾವಾಗಲೂ ನಮ್ಮ ಪಯಣ ಮತ್ತು ಪ್ರೀತಿಯ ಭಾಗವಾಗಿದ್ದೀರಿ. ನಮ್ಮ ಮದುವೆಯ ಸಂಭ್ರಮವನ್ನ ನಿಮ್ಮೆಲ್ಲರ ಜೊತೆ ಆಚರಿಸುವುದು ನಮಗೆ ನಿಜವಾದ ಸಂತೋಷ. ಭಾರತೀಯರಾದ ನಾವು ಸಂಭ್ರಮವನ್ನು ಆಹಾರ ಮತ್ತು ಸಿಹಿಯೊಂದಿಗೆ ಹಂಚಿಕೊಳ್ಳುತ್ತೇವೆ. ಅದಕ್ಕಾಗಿ ದೇಶಾದ್ಯಂತ ಪ್ರೀತಿ ಮತ್ತು ಸಿಹಿ ತುಂಬಿದ ಟ್ರಕ್ಗಳನ್ನು ಕಳಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಇದರಿಂದಾಗಿ ಬೆಂಗಳೂರು, ಮೈಸೂರು, ಕೊಡಗು, ಹೈದರಾಬಾದ್, ಮಹಬೂಬ್ ನಗರ, ಕರೀಂನಗರ, ವಿಶಾಖಪಟ್ಟಣಂ, ವಿಜಯವಾಡ, ಪುಟ್ಟಪರ್ತಿ, ಚೆನ್ನೈ, ಕೊಯಂಬತ್ತೂರು, ಕೊಚ್ಚಿ, ಪಾಂಡಿಚೇರಿ, ದೆಹಲಿ, ಚಂಡೀಗಢ, ನೋಯ್ಡಾ, ಗಾಜಿಯಾಬಾದ್, ಭೋಪಾಲ್, ಜೈಪುರ, ಮುಂಬೈ ಮತ್ತು ಅಹಮದಾಬಾದ್ ಸೇರಿದಂತೆ ಹಲವು ನಗರಗಳಲ್ಲಿ ಸಿಹಿ ವಿತರಣೆ ನಡೆಯುತ್ತಿದೆ. ಆದರೆ ಬಿಹಾರದ ಪಾಟ್ನಾದಲ್ಲಿ ರೈಲು ಅಪಘಾತದ ಕಾರಣದಿಂದಾಗಿ ಸಿಹಿ ವಿತರಣೆ ಮಾರ್ಚ್ 2ಕ್ಕೆ ಮುಂದೂಡಲಾಗಿದೆ. ಸಿಹಿ ವಿತರಣೆ ಮಾತ್ರವಲ್ಲದೆ ಈ ಜೋಡಿ ದೇಶದ 16 ಪ್ರಮುಖ ದೇವಾಲಯಗಳಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ. ಕರ್ನಾಟಕದಲ್ಲಿ ಶಿವೋಂ ಶಿವ ದೇವಸ್ಥಾನ, ಕೊಡಗಿನ ಶ್ರೀ ಇಗುತುಪ್ಪ ದೇವಸ್ಥಾನ, ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ಬೆಂಗಳೂರಿನ ಇಸ್ಕಾನ್ ರಾಧಾಕೃಷ್ಣ ದೇವಸ್ಥಾನಗಳಲ್ಲಿ ಅನ್ನದಾನ ನಡೆಯುತ್ತಿದೆ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಚಿಂತಪಳ್ಳಿ ಸಾಯಿಬಾಬಾ ದೇವಸ್ಥಾನ, ಮಹಬೂಬ್ ನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಹೈದರಾಬಾದ್ನ ಹರೇ ಕೃಷ್ಣ ಹೆರಿಟೇಜ್ ಟೆಂಪಲ್, ವಿಶಾಖಪಟ್ಟಣಂನ ಶ್ರೀ ಕನಕ ಮಹಾಲಕ್ಷ್ಮಿ ದೇವಸ್ಥಾನ, ಏಲೂರು ಜಿಲ್ಲೆಯ ದ್ವಾರಕಾ ತಿರುಮಲ ದೇವಸ್ಥಾನ ಮತ್ತು ವಿಜಯವಾಡದ ಶ್ರೀ ಕನಕದುರ್ಗ ದೇವಸ್ಥಾನಗಳಲ್ಲಿ ಅನ್ನದಾನ ನಡೀತಾ ಇದೆ. ಇದೇ ರೀತಿ ಉತ್ತರ ಪ್ರದೇಶದ ವೃಂದಾವನದಲ್ಲಿರುವ ಶ್ರೀ ಶ್ರೀ ಕೃಷ್ಣ ಬಾಲರಾಮ ಮಂದಿರ, ಅಸ್ಸಾಂನ ಗುವಾಹಟಿಯ ಶ್ರೀ ರುಕ್ಮಿಣಿ ದೇವಸ್ಥಾನ, ಗುಜರಾತ್ನ ಅಹಮದಾಬಾದ್ನ ಶ್ರೀ ಶ್ರೀ ಗೋವಿಂದ ಧಾಮ ದೇವಸ್ಥಾನ, ಛತ್ತೀಸ್ಗಢದ ರಾಯ್ಪುರದ ಶ್ರೀ ಶ್ರೀ ರಾಧಾ ರಾಸ್ ಬಿಹಾರ್ಜಿ ಮಂದಿರ, ರಾಜಸ್ಥಾನದ ಜೈಪುರದ ಗೋವಿಂದ ದೇವ್ಜಿ ದೇವಸ್ಥಾನ ಮತ್ತು ತಮಿಳುನಾಡಿನ ಕೊಯಂಬತ್ತೂರಿನ ಅರಲ್ಮಿಗು ಕೋನಿಯಂನ ದೇವಸ್ಥಾನಗಳಲ್ಲಿ ಅನ್ನದಾನ ನಡೀತಾ ಇದೆ. ಈ ರೀತಿಯಾಗಿ ತಮ್ಮ ವೈವಾಹಿಕ ಜೀವನದ ಸಂತಸವನ್ನ ದೇಶದ ಜನರೊಂದಿಗೆ ಹಂಚಿಕೊಳ್ಳುತ್ತಿರುವ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ಈ ಕಾರ್ಯಕ್ಕೆ ಅಭಿಮಾನಿಗಳು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳು ಕೇವಲ ಸಂಭ್ರಮವಲ್ಲ, ಸಮಾಜಕ್ಕೆ ಪ್ರೇರಣೆಯೂ ಕೂಡ ಹೌದು.